ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ, ಕೊಪ್ಪಳ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ, ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳು ನೀಡುವಲ್ಲಿ ಸರ್ಕಾರ ಕಾರ್ಮಿಕರಿಗೆ ಮೋಸ ಮಾಡುತ್ತಿದೆ. ಕಳಪೆ ಕಿಟ್ಗಳನ್ನು ನೀಡಿ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ಮೋಸ ಮಾಡುತ್ತಿದೆ ಅಂತೇಳಿ ಕೊಪ್ಪಳ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಗೌರವ ಅಧ್ಯಕ್ಷರಾದ ಜೆ ಭಾರದ್ವಾಜ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಗಳು ನೀಡುವಲ್ಲಿ ಸರ್ಕಾರ ಕಾರ್ಮಿಕರಿಗೆ ಮೋಸ ಮಾಡುತ್ತಿದೆ ಅಂತ ಹೇಳಿದರು. ಕಿಟ್ಗಳು ಕಳಪೆ ಅಕ್ರಮ ವಿರುದ್ಧ ಹೋರಾಡಬೇಕಾಗಿದೆ ಅಂತೇಳಿ ಕಾರ್ಮಿಕರು ಫೆಬ್ರವರಿ ತಿಂಗಳಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ಕಾರ್ಮಿಕರ ಒಕ್ಕೂಟ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ತುಕಾರಾಮ್ ಪಾತೋಟಿ ಇವರು ಸಮಕ್ಷದಲ್ಲಿ ಕೊಪ್ಪಳ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಸಂಘಟನೆಯನ್ನು IFTUಗೆ ಸೇರಿಕೊಂಡರು. ಇದೇ ಸಂದರ್ಭದಲ್ಲಿ ಮಾತನಾಡಿದ IFTU ಜಿಲ್ಲಾ ಸಂಚಾಲಕರಾದ ತುಕಾರಾಮ್ ಪಾತೋಟಿ ಅವರು ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳು ನೀಡುವಲ್ಲಿ ಸರ್ಕಾರ ಕಾರ್ಮಿಕರಿಗೆ ಮೋಸ ಮಾಡುತ್ತಿದೆ. ಕಾರ್ಮಿಕರು ಒಂದಾಗಿ ಕಿಟ್ಗಳನ್ನು ನಡೆದ ಅಕ್ರಮಗಳ ವಿರುದ್ಧ ಹೋರಾಡಬೇಕಾಗಿದೆ. ನಂತರ IFTU ರಾಜ್ಯ ಸಂಚಾಲಕರಾದ SA ಗಫಾರ್ ಮಾತನಾಡಿ ಸಂಘದ ಸದಸ್ಯತ್ವ ಬೆಳೆಯಲು ಸಲಹೆ ನೀಡಿದರು. ಭಾರದ್ವಾಜ್ ಅವರು ಮಾತನಾಡಿ ಸದ್ಯ 200 ರಷ್ಟಿರುವ ಸಂಘದ ಸದಸ್ಯತ್ವವನ್ನು 500ವರೆಗೆ ಏರಿಸುವುದಾಗಿ ತಿಳಿಸಿದರು. ಇಂದಿನ ದಿನಗಳಲ್ಲಿ ಸಂಘ ಸದಸ್ಯತ್ವ 3000ರಷ್ಟು ಹೆಚ್ಚಳ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಹನುಮಂತ ಚೌಡಪ್ಪ, ಗಂಗಾವತಿ ತಾಲೂಕು ಅಧ್ಯಕ್ಷ ಚಾಂದ್ ಪಾಷಾ, ತಾಲೂಕು ಕಾರ್ಯದರ್ಶಿ ನಿರ್ಪಾದಿ ಬೋವಿ, ಸದಸ್ಯರುಗಳಾದ ಶಶಿಕಲಾ, ಲಕ್ಷ್ಮಿ, ಗೌರಮ್ಮ, ಗಿರಿಜಾ ಇಂದ ಕಟ್ಟಡ ಕಾರ್ಮಿಕರಿಗಾಗಿ ಕಿಟ್ಗಳು ಕೊಡೋದು ಪ್ರಾರಂಭ ಮಾಡಿದ್ದಾರೆ. ಆ ಕಿಟ್ಗಳನ್ನು ಕಳಪೆ ಮಟ್ಟದಲ್ಲಿರುವಂಥ ಸಬ್ಸ್ಟ್ಯಾಂಡರ್ಡ್ ಕಿಟ್ಗಳನ್ನು ಕೊಡಕತ್ತಾರ. ಅವು ಕಾರ್ಮಿಕರ ಕೆಲಸಕ್ಕೆ ಬರೋದಿಲ್ಲ. ಅವು ಸುಮ್ಮನೆ ಒಂದೊಂದು ಕಿಟ್ಟು 3000 5000 ಅಂತ ಹೇಳ್ತಾ ದುಡ್ಡು ಕಟ್ ಮಾಡ್ತಿದ್ದಾರೆ. ಅದರಿಂದಾಗಿ ಕಾರ್ಮಿಕರಿಗೆ ಅನುಕೂಲ ಆಗೋದಿಲ್ಲ, ಸರ್ಕಾರಕ್ಕೂ ಅನುಕೂಲ ಆಗೋದಿಲ್ಲ. ನಡುವೆ ಬ್ರೋಕರ್ಗಳು ತಿಂತಾರೆ. ಈ ಸರ್ಕಾರ ಕೂಡಲೇ ಆ ಕಿಟ್ಗಳನ್ನು ಬಂದ್ ಮಾಡಬೇಕು. ಆ ಕಿಟ್ ಬದಲು ಅವ್ರ ದುಡ್ಡು ಅವರ ಖಾತೆಗೆ ಹಾಕಬೇಕು, ಕಾರ್ಮಿಕರ ಖಾತೆಗೆ. ಅವರು ಮಾರ್ಕೆಟ್ನಲ್ಲಿ ತಮ್ಗೆ ಏನು ಬೇಕೋ ಖರೀದಿ ಮಾಡ್ತಾರೆ. ಈ ರೀತಿ ಮಾಡಿದರೆ ಮಾತ್ರ ಅದು ಇದಾಗ್ತದೆ, ಸದ್ಬಳಕೆ ಆಗ್ತದೆ. ಈಗ ಕಟ್ಟಡ ಕಾರ್ಮಿಕರಿಗೆ 1% ಚೆಸ್ನಲ್ಲಿ ಸಾವಿರಾರು ಕೋಟಿ ಜಮಾ ಆಗ್ತದೆ. ಆ ಜಮಾವನ್ನು ತಿಂದಾಕಲು ಸರ್ಕಾರ ಮತ್ತು ಇನ್ನಿತರ ಕಾಂಟ್ರಾಕ್ಟರ್ಗಳು ಈ ಕಿಟ್ಗಳನ್ನು ಮುಂದಿಟ್ಟುಕೊಂಡಿದ್ದಾರೆ. ಕಿಟ್ಗಳನ್ನು ಬಂದ್ ಮಾಡಲು ನಾವು IFTUಯಿಂದ ಒತ್ತಾಯ ಮಾಡ್ತೀವಿ. ಅಲ್ಲ ಸರ್, ಈ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳು ಸರಿ ಇಲ್ಲ ಅಂತ ಏನಾದರೂ ಹೋರಾಟ ಏನಾದರೂ ಹಾಕೊಂತಾರೆ? ಹಾಕಂತೀವಿ, IFTUಯಿಂದ ಹಾಕಂತೀವಿ. ನಿನ್ನೆ ಜಿಲ್ಲಾಧ್ಯಕ್ಷರು ಬಂದಿದ್ದರು, ನಿನ್ನೆ ಅದೇ ಮಾತಾಡಿದರು. ನಾವು ಶೀಘ್ರದಲ್ಲೇ ಆ ಕಿಟ್ಗಳ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ. ಕಾರ್ಮಿಕ ಇಲಾಖೆದ ಬಹಳಷ್ಟು ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಕಾರ್ಮಿಕ ಇಲಾಖೆದು ಭಾಳ ಕೈವಾಡ ಐತೆ, ಭ್ರಷ್ಟಾಚಾರ ಐತೆ. ಕಿಟ್ಗಳೆಲ್ಲ ಬಹಳಷ್ಟು ಲೋ ಕ್ವಾಲಿಟಿ ಅದಾವೆ. ಬಂದ್ ಮಾಡಿ ಅದು ಕಿಟ್ಟಿಗೆ ಏನು ದುಡ್ಡು ಕೊಡ್ತೀರೋ ಆ ದುಡ್ಡು ಕಾರ್ಮಿಕರಿಗೆ ನೇರವಾಗಿ ಹಾಕಬೇಕಂತ ನಮ್ಮ ಒತ್ತಾಯ. ನೇರವಾಗಿ ಅವ್ರ ಖಾತೆಗೆ ಹಣ ವರ್ಗಾವಣೆ ಮಾಡ್ರಿ ಅಂತ ಹೇಳ್ತಿದ್ರು. ನಿಮ್ಮ ಮುಂದಿನ ಹೋರಾಟ ಈ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳದಲ್ಲಿ DC ಹೌಸ್ ಮುಂದೆ ಶೀಘ್ರದಲ್ಲಿ ಮುಂದೆ ಫೆಬ್ರವರಿಯಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಫೆಬ್ರವರಿಯಲ್ಲಿ ಅನ್ನೋ ದಿನಾಂಕ ಏನು ಅನೌನ್ಸ್ ಏನಿದೆ? ಅನೌನ್ಸ್ ಇಲ್ಲ, ಮಾತಾಡ್ತೀವಿ. ಅಲ್ಲಿ ಎಲ್ಲ ತಾಲೂಕಿನವ್ರು ಕಳಿಸಿ ಮಾತಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.